ಕ್ಯೂರಿಯಾಸಿಟಿ ಇರುತ್ತಲ್ಲ, ಬೇಬಿ ಬಾಯ್ ಆಗುತ್ತಾ ಗರ್ಲ್ ಆಗುತ್ತಾ ಅಂತ ಹೇಳಿ ನಾವು ಅಲ್ಲಿ ಇಲ್ಲಿ ವಿಡಿಯೋ ಹುಡುಕ್ತಾ ಇರ್ತೀವಿ. ಆದರೆ ನನಗೆ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಸ್ಟೆಫಿ ಅಂತ. ನಾನಿಲ್ಲಿ ನನ್ನ ಪ್ರೆಗ್ನೆನ್ಸಿ ಜರ್ನಿಯನ್ನು ಶೇರ್ ಮಾಡ್ತೀನಿ ನಿಮ್ಮ ಹತ್ರ. ನನಗೆ ಮೊದಲನೇದಾಗಿ ಗಂಡು ಮಗು ಆಗಿತ್ತು. ಆ ಗಂಡು ಮಗು ಇದ್ದಾಗ ನನಗೇನು ಬೇಬಿ ಬಾಯ್ ಸಿಮ್ಟಮ್ಸ್ ಇತ್ತು ಅದನ್ನು ನಾನು ಇಲ್ಲಿ ಶೇರ್ ಮಾಡ್ತೀನಿ. ಬೇಬಿ ಬಾಯ್ ಇದ್ದಾಗ ನನ್ನ ಪ್ರೆಗ್ನೆನ್ಸಿಯಲ್ಲಿ ಏನೇನು ಸಿಮ್ಟಮ್ಸ್ ಇತ್ತು ನಾನು ಅವು ಅಷ್ಟೇ ಶೇರ್ ಮಾಡ್ತೀನಿ. ಫಸ್ಟ್ ಅಂದರೆ ನನಗೆ ವಾಮಿಟಿಂಗ್ ಇತ್ತು. ಫುಲ್ 3 ಮಂತ್ಸ್ ವಾಮಿಟಿಂಗ್ ಇತ್ತು. ನನಗೆ ಏನೂ ತಿನ್ನೋಕ್ಕಾಗ್ತಾ ಇರಲಿಲ್ಲ, ನೀರು ಸತ ಕುಡಿಯೋಕ್ಕಾಗ್ತಿರ್ಲಿಲ್ಲ, ಅಷ್ಟು ವಾಮಿಟಿಂಗ್ ಇತ್ತು. ನಾರ್ಮಲಿ ಹೇಳ್ತಾರೆ ಹುಡುಗಿಯರನ್ನು ಕನ್ಸೀವ್ ಅಂದರೆ ಹೆಣ್ಮಗು ಆಗಿದ್ದರೆ ತುಂಬ ವಾಮಿಟಿಂಗ್ ಇರುತ್ತೆ ಅಂತ. ಆದರೆ ನನ್ನ ಗಂಡು ಮಗು ಇತ್ತು, ಆದರೆ ನನಗೆ ಫುಲ್ 3 ಮಂತ್ಸ್ ವಾಮಿಟಿಂಗ್ ಇತ್ತು. ಆಮೇಲೆ ನೆಕ್ಸ್ಟ್ 3 ಮಂತ್ಸು ನನಗೆ ಸ್ಮೂತಾಗಿ ಹೋಯಿತು. ಅಂದರೆ ಉಳಿದಿದ್ದ ಪ್ರೆಗ್ನೆನ್ಸಿಯಲ್ಲಿ ನನಗೇನು ವಾಮಿಟಿಂಗು ಏನೂ ಇದ್ದಿಲ್ಲ. ಆಮೇಲೆ ನೆಕ್ಸ್ಟ್ ಬಂದು ನನ್ನ ಬಾಡಿ ಫುಲ್ಲು ಹೀಟ್ ಆಗಿತ್ತು. ಅಂದರೆ ತುಂಬ ಹೀಟ್ ಆಗೋದು, ಅಂದರೆ ಮೈಯಲ್ಲಿ ಗುಳ್ಳೆ, ಆಮೇಲೆ ಹೊಟ್ಟೆಯಲ್ಲಿ ಫುಲ್ಲು ಗುಳ್ಳೆ ಬಂದಿತ್ತು. ಆಮೇಲೆ ಕಾಲಿಗೆ ಅಲ್ಲಿ ಗುಳ್ಳೆ, ಚಿಕ್ಕ ಚಿಕ್ಕ ಗುಳ್ಳೆ ಬರ್ತಿತ್ತು. ಅದರ ಬಾಡಿ ಫುಲ್ ಹೀಟ್ ಆಗ್ತಿತ್ತು ನನಗೆ. ಆಮೇಲೆ ಮೂರನೇದಾಗಿ ನಂದು ಸ್ಟಮಕ್, ನನ್ನ ಹೊಟ್ಟೆ ಸ್ವಲ್ಪ ಕೆಳಗಡೆ ಇತ್ತು. ಕೆಳಗಡೆ ಇದ್ದರೆ ಗಂಡು ಮಗು ಅಂತ ಹೇಳ್ತಾರೆ. ನನಗೆ ಆಚೆ ಈಚೆ ಇದ್ದವರೆಲ್ಲ, ದೊಡ್ಡವರು, ಅಜ್ಜಿ ಇವರೆಲ್ಲ ಹೇಳಿದರು ಮೊದಲೇ ಹಿಂಗೆ ಗಂಡು ಮಗುನೇ ಆಗುತ್ತೆ ಅಂತ. ಅವರಿಗೆಲ್ಲ ಹೊಟ್ಟೆ ನೋಡೋಕ್ಕೆ ಬರುತ್ತೆ. ನನ್ನ ಹೊಟ್ಟೆ ಸ್ವಲ್ಪ ಕೆಳಗಡೆ ಇತ್ತು, ಅದರಿಂದ ಅವ್ರು ನನಗೆ ಗಂಡು ಮಗುನೇ ಆಗುತ್ತೆ ಅಂತ ಹೇಳ್ತಿದ್ರು. ನನ್ನ ಹೊಟ್ಟೆ ಸ್ವಲ್ಪ ಲೋ ಇದ್ದರೆ ಗಂಡು ಮಗು ಅಂತ ಹೇಳ್ತಾರೆ, ಹೈ ಇದ್ದರೆ ಹೆಣ್ಮಗು ಅಂತ ಹೇಳ್ತಾರೆ. ನನ್ನ ಹೊಟ್ಟೆ ಸ್ವಲ್ಪ ಕೆಳಗಡೆ ಇತ್ತು ಮತ್ತು ನನಗೆ ಬೇಬಿ ಬಾಯ್ ಇತ್ತು ಮೊದಲನೇದು. ಆಮೇಲೆ ನಾನು ಫುಲ್ ಪ್ರೆಗ್ನೆನ್ಸಿಯಲ್ಲಿ ಆ್ಯಕ್ಟಿವ್ ಆಗಿದ್ದೆ. ನನಗೇನು ಸುಸ್ತಾಗೋದು, ಲೇಸಿನೆಸ್ ಇಂಥದ್ದೇನೂ ಇದ್ದಿಲ್ಲ. ನಾನು ಫುಲ್ ಆ್ಯಕ್ಟಿವ್ ಆಗಿ ಇದ್ದೆ. ಮತ್ತು ನನಗೆ ಸ್ವೀಟ್ ತಿನ್ನೋದು ತುಂಬ ಇಷ್ಟ ಇತ್ತು. ತುಂಬ ಅಂದರೆ ನಂಗೆ ಸ್ವೀಟ್ ಊಟ ಆದಮೇಲೆ ಇದಾದಮೇಲೆ ಸ್ವೀಟ್ ತುಂಬಾ ಬೇಕಾಗಿತ್ತು. ಅಂದರೆ ಸ್ವೀಟಿನ ತುಂಬ ಇದಾಗ್ತಿತ್ತು. ಸಾಲ್ಟ್ ಇಷ್ಟ ಆಗುತ್ತಾ, ಸ್ವೀಟ್ ಇಷ್ಟ ಆಗುತ್ತಾ ಅಂತ ಇರುತ್ತಲ್ಲ, ಅದು ನನಗೆ ಸ್ವೀಟ್ ಇಷ್ಟ ಆಗ್ತಿತ್ತು ಆ ಪ್ರೆಗ್ನೆನ್ಸಿ ಟೈಮಲ್ಲಿ. ಆಮೇಲೆ ನನ್ನ ಬೇಬಿ ಬಾಯ್ ಪೊಸಿಷನ್ ಹೆಂಗಿತ್ತು, ಪ್ಲೆಸೆಂಟ ಹೇಗಿತ್ತಂದರೆ ಫಸ್ಟಿಗೆ ಫುಲ್ ಆ್ಯಂಟೀರಿಯರ್ ಇತ್ತು, ಫಸ್ಟಿಂದ 5 ಮಂತ್ಸ್ ತನಕ. ಆಮೇಲೆ ಇಂಟೀರಿಯರೇ ಇತ್ತು. ಆಮೇಲೆ ಲಾಸ್ಟ್ 7th 8th ಮಂತಲ್ಲಿ ಸ್ಕ್ಯಾನಿಂಗ್ ಇರುತ್ತಲ್ಲ, ಆವಾಗ ನನಗೆ ಪಾಸ್ಟಿಯರ್ ಇತ್ತು ಪ್ಲೆಸೆಂಟ. ಆಮೇಲೆ ನನ್ನ ಬೇಬಿ ಬಂದು ಬ್ರೀಚ್ ಪೊಸಿಷನಲ್ಲಿತ್ತು. ಅಂದರೆ ಫುಲ್ 7th ಮಂತಿಂದ 9th ಮಂತ್ ತನಕ ನನ್ನ ಬೇಬಿ ಕೂಡ ಬೇಬಿ ಬಾಯ್ ಒಂದು ಬ್ರೀಚ್ ಪೊಸಿಷನ್. ಅಂದರೆ ತಲೆ ಮೇಲೆ ಕಾಲು ಕೆಳಗಡೆ. ನಾರ್ಮಲಿ ಡಿಲಿವರಿ ಆಗಬೇಕಾದ್ರೆ ತಲೆ ಕೆಳಗಡೆ ಇರಬೇಕು, ಕಾಲು ಮೇಲೆ ಇರಬೇಕು. ಆದರೆ ಇವನು 7 ಮಂತ್ ಸ್ಕ್ಯಾನಿಂಗಿಂದನೇ ಒಂದು ತಲೆ ಮೇಲಿತ್ತು, ಕಾಲು ಕೆಳಗಡೆ ಇತ್ತು. ಅದಕ್ಕೆ ನಂದು ಎಮರ್ಜೆನ್ಸಿ ಸೆಕ್ಷನ್ ಮಾಡಬೇಕಾಗಿತ್ತು. ಇವಿಷ್ಟು ನನ್ನ ಪ್ರೆಗ್ನೆನ್ಸಿಯಲ್ಲಿ ಸಿಮ್ಟಮ್ಸ್, ಬೇಬಿ ಬಾಯ್ ಸಿಮ್ಟಮ್ಸ್ ಏನಿರುತ್ತಲ್ಲ, ಇವೆಲ್ಲ ನನ್ನ ಬೇಬಿ ಬಾಯ್ ಸಿಮ್ಟಮ್ಸೇ ಇತ್ತು. ಬೇಬಿ ಬಾಯ್ ಆಗಲಿ ಗರ್ಲ್ ಆಗಲಿ ಅದು ನಿಮ್ಮದೇ ಆಗುತ್ತೆ. ಏನು ಇದ್ರೂ ಅದು ಖುಷಿಯಾಗಿ ತೊಗೋಬೇಕು. ಯಾರಾದರೂ ಪ್ರೆಗ್ನೆಂಟ್ ವುಮೆನ್ ಈ ವಿಡಿಯೋ ನೋಡ್ತಿರ್ಬೇಕಾದ್ರೆ ನಿಮಗೆ ಹೇಳೋದು ಬೇಕಾದರೆ ಒಂದೇ ವಿಷಯ, ಏನೇ ಆದ್ರೂ ನಿಮ್ಮ ಬೇಬಿ ಮತ್ತು ನೀವು ಹೆಲ್ದಿಯಾಗಿರಬೇಕು ಅಂತಲೇ. ಅಟ್ ದ ಎಂಡ್ ಆಫ್ ದ ಪ್ರೆಗ್ನೆನ್ಸಿ ಅದೇ ರಿಸಲ್ಟ್ ಇರಬೇಕು. ಬೇಬಿ ಗರ್ಲು ಬಾಯ್ ಅಂತ ಇರಬಾರ್ದು. ನನಗೇನು ಬೇಬಿ ಬಾಯ್ ಸಿಮ್ಟಮ್ಸ್ ಕ್ಯೂರಿಯಾಸಿಟಿ ಇರುತ್ತಲ್ಲ, ಬೇಬಿ ಬಾಯ್ ಆಗುತ್ತಾ ಗರ್ಲ್ ಆಗುತ್ತಾ ಅಂತ ಹೇಳಿ ನಾವು ಅಲ್ಲಿ ಇಲ್ಲಿ ವಿಡಿಯೋ ಹುಡುಕ್ತಾ ಇರ್ತೀವಿ. ಆದರೆ ನನಗೆ ಏನು ಸಿಮ್ಟಮ್ಸ್ ಇತ್ತಲ್ಲ, ಬೇಬಿ ಬಾಯ್ ಏನು ಸಿಮ್ಟಮ್ಸ್ ಇತ್ತು ಅದನ್ನು ನಾನಿಲ್ಲಿ ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಖಂಡಿತವಾಗಿ ಒಂದು ಲೈಕ್ ಮಾಡಿ. ಮತ್ತು ನನ್ನ ಮುಂದಿನ ವಿಡಿಯೋ ಮತ್ತೆ ನೋಡಬೇಕಾದ್ರೆ ನಿಮಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.